ಆಯ್ತಾ ಹಾಗೆ ಹಾಗೆ ರೀ. ಬರ್ರಪ್ಪ. ಬಾರ್ದ ನಿಮಿಷ ದೇವಸ್ಥಾನದ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಒಂದು ಕೇಸ್ ಹಾಕ್ತಾರೆ. ಅಂದ್ರೆ ಈಕ್ವಲ್ ಎಲ್ಲ ಇದೆ ಸರ್ ನಮ್ಗೆ. ಯಾವ ಕಾರಣಕ್ಕೆ ತೊಳೆದ್ರಲ್ಲ ಅದು ಬೇಕಲ್ಲ. ಅದೇ ನಾವು ಹಿಂದೂ ಮಹಾಗಣಪತಿ ವಿಚಾರ ಕೊಡ್ತೀವಿ, ಸಿದ್ಧಿವಿನಾಯಕ ವಿಚಾರ ಕೊಡ್ತೀವಿ. ಎಲ್ಲಿದೆ ಸರ್ ಈಕ್ವಲ್ ಸಮಾನತೆ ಎಲ್ಲಿದೆ ಸರ್ ನಮ್ಗೆ? ದೇವಸ್ಥಾನಕ್ಕೆ ಬರೋನು ಸಮೇತ ದೇವಸ್ಥಾನಕ್ಕೆ ಬಂದಿರೋ ಬರಬೇಡ ಅಂತ ಹೇಳಿರತಕ್ಕಂಥವ್ರು ಇಲ್ಲಿ ಇದ್ದಾರೆ ಸರ್. ಯಾರು ಸರ್ ಹೇಳಿದ್ರು? ಇದ್ದಾರೆ ಸರ್. ನಮಗೆ ಒಂಥರ ನಮ್ಮ ಜಿಲ್ಲೆಯಲ್ಲಿ ಗೃಹ ಸಚಿವರು ಇದ್ರೆ ನಮ್ಗೊಂಥರ ನೀವು ಕೂಡ ಸಂತೋಷ. ನಮ್ಮ ಸಮಾಜ ದಲಿತ ದೇವತೆ ಬೇರೆ ಗಣಪತಿ ಸಾಮಾನ್ಯ ದಲಿತ ಯಾರು ಯೂಸ್ ಮಾಡೋದು ಮಾರಮ್ಮ ಈ ತರದೆಲ್ಲ ಮಾಡ್ತಾರೆ. ಸಾಮಾನ್ಯ ನೀವು ಈ ದೇಶದ ರಾಜ್ಯದ ಜಿಲ್ಲೆಯ ತಾಲೂಕಿನ ಪ್ರತಿಯೊಬ್ಬ ಹಿಂದೂ ಜನಗಳಿಗೂ ವಿಘ್ನೇಶ್ವರನೇ ಮೊದಲನೇ ದೇವತೆ. ನಂದು ಮಾರಮ್ಮ ಐತೆ, ಕರಿಯಮ್ಮ ಐತೆ, ನಮ್ಮೂರ ಕದ್ದಮ್ಮ ಐತೆ, ಗಣಪತಿನೂ ಐತೆ. ಎಲ್ಲಾ ದೇವತೆಗಳು ನಮ್ಮ ನಾವೇ. ಮತ್ತೆ ಯಾಕೆ ಸರ್ ಪರಿಶಿಷ್ಟರಿಗೆ ದೇವಸ್ಥಾನ ಪ್ರವೇಶ ಕೊಡೋದು ಇವತ್ತಿಗೂ? ನಾನು ಅದನ್ನೇ ಈಗ ನಿಮ್ಗೆ ಹೇಳ್ತಾ ಇರೋದು. ಅದನ್ನೇ ಹೇಳ್ತಾ ಇರೋದು ನಾನು ನಿಮ್ಗೆ. ಹೋರಾಟನೂ ಮಾಡ್ತಾ ಇದ್ರಿ. ಹೋರಾಟಗಾರನ ಹಿಂದೂ ಮಹಾಗಣಪತಿಯ ಒಬ್ಬ ಕಾರ್ಯಕರ್ತರನ್ನ ಅಮಾನುಷವಾಗಿ ನಡೆಸಿಕೊಂಡು ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ನೀಡಿ ಅವರ ಮೇಲೆ ಕೇಸ್ ಹಾಕಿ ಯಾರ್ಯಾರು ನಾವಿವತ್ತು ಬಹುತೇಕ ನಾವು ನೀವು ಹೇಳ್ದಂಗೆ ಇರ್ಬೋದು, ಹೇಳ್ದೇ ಇರ್ಬೋದು, ಹಿಂದೂ ಕಾರ್ಯಕರ್ತರು, ಹಿಂದೂ ಮಹಾಗಣಪತಿ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಅಂದ್ರೆ ನೀವು ಬಿಜೆಪಿ ಅಂತ ಅಂದ್ಕೊಂಡಿದ್ದೀರಾ. ನಾವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನಾವು ಹಿಂದೂ ಸಂಘಟನೆಗಳು, ಹಿಂದೂ ಪರ. ನಮ್ಮನ್ನೇ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನೇ ದಮನ ಮಾಡಿ ನಮ್ಮನ್ನ ನಮ್ಮ ಕಾರ್ಯಕರ್ತರನ್ನ ಕೇಸ್ ಹಾಕಿ ದಮನ ಮಾಡ್ತಾ ಇದ್ದಾರೆ. ಅದಕ್ಕೂ ಈ ನಗರ ಶಾಸಕರೇ ಕಾರಣರಾಗಿದ್ದಾರೆ. ಉದಾಹರಣೆಗೆ ನಮ್ಮ ಹಿಂದೂ ಮಹಾಗಣಪತಿನ ಬಟವಾಡಿಯಿಂದ ತಗೊಂಡ್ಬರ್ಬೇಕಾದಾಗ, ಮೆರವಣಿಗೆ ಮುಖಾಂತರ ಬರಬೇಕಾದಾಗ ಪೊಲೀಸ್ ಇಲಾಖೆ ಅವರ ಭದ್ರತೆ ವಿಚಾರವಾಗಿ ಒಂದು 4-5 ಜನ, ಒಂದು 7-8 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದಾಗ ತುಂಬಾ ತಳಮಟ್ಟದ ಸಮುದಾಯ, ಬಡತನದ ಹುಡುಗರನ್ನ ಇವರಿಬ್ಬರು ತೆಗೆದುಬಿಟ್ಟು ಇನ್ನೊಂದು ಬಡತನದ ಹುಡುಗರು 3 ಜನ ಸೇರಿಸಿದ್ದಾರೆ. ಒಬ್ಬ ವ್ಯಕ್ತಿ ರಜೆ ಕೊಡ್ತಾರೆ ಕ್ಯಾನ್ಸರ್ನಲ್ಲಿ ಸಂಬಂಧಿಸ್ಬಿಟ್ಟು, ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಹೋಗಿ FIR ಮಾಡ್ತಾರೆ. ಹೆಂಗಾಗಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಇವತ್ತು, ನಾವು ಹಿಂದೂಗಳ ಪರ ಹೋರಾಟ ಮಾಡಬೇಕು, ಹಿಂದೂ ಮಹಾಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಬೇಕು, ಸಿದ್ಧಿವಿನಾಯಕ ಮಾರ್ಕೆಟ್ ಪರವಾಗಿ ಹೋರಾಟ ಮಾಡಬೇಕು, ಕೇಸ್ಗಳು ಹಾಕ್ಸ್ಕೋಬೇಕು, ನಾವು ವಕೀಲರು ನೇಮಕ ಮಾಡಬೇಕು, ನಮಗೆ ಮನೇಲಿ ಇರ್ತಕ್ಕಂಥದ್ದೇ ಊಟ ಉಚಿತ, ಇಲ್ಲಿ ಕೇಸ್ ಗೆಲ್ತೋರಣ. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬೇರೆ ಪಕ್ಷದವರೆಲ್ಲ ಇವತ್ತು ನಮ್ಮ ತುಳಿತಿರೋ, ನಮ್ಮ ಪಕ್ಷದವ್ರು ನಮ್ಮ ತುಳಿತಾ ಇದ್ದಾರೆ. ಈ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದ್ರಲ್ಲಿ ಅನುಮಾನ ಇಲ್ವಲ್ಲ. ನಿಮ್ಮ ಮುಖಾಂತರ ಹೋಗುವಂತ ಸುದ್ದಿ ಮುಂದೆ ಶಾಸಕರಿರ್ಲಿ, ಸಂಸದರಿರ್ಲಿ, ಸಚಿವರಿರ್ಲಿ ಏನ್ ಬೇಕು ಪ್ರತಿಭಟನೆ ಮಾಡ್ಬೇಕಾಗಿಲ್ಲ. ನಿಮ್ಮ ಸುದ್ದಿನೇ ಸಾಕು ನಮ್ಗೆ, ನಿಮ್ಮ ಸಹಕಾರನೇ ಸಾಕು. ಮಾನ್ಯ ಗೃಹ ಸಚಿವರು ಸಮುದಾಯದವರ ಮೇಲೆ 3 ಜನರ ಮೇಲೆ ಕೇಸ್ ಹಾಕಿದ್ರು. ನಮ್ಮ ದಲಿತ ಯಾರ ಹತ್ರ ಕೇಳ್ಬೇಕು? ನಮ್ಗೇನೋ ಒಂದು ಆಶಾಭಾವ, ನಮ್ಮ ಜಿಲ್ಲೆಯಲ್ಲಿ ದಲಿತ ಗೃಹ ಸಚಿವರು ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಅಂತ ಆಶಾಭಾವ. ಪಾಪ ಅವ್ರ ಮಟ್ಟಕ್ಕೆ ಹೋಗ್ಬೇಕಲ್ಲ. ಇದು ಹೋಗಿ ಹೆಂಗ್ ಹೇಳಕ್ಕಾಗುತ್ತೆ? ನಾವೆಲ್ಲ ಅವ್ರ ಮುಂದೆ ಸ್ವಾಮಿ ನಾವು ದಲಿತರಿದ್ದೀವಿ ಸ್ವಾಮಿ ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಸುಮ್ಮನೆ ಕೋರ್ಟ್ಗೆ ಹೋಗ್ಬೇಕು, ಬೇಲ್ ತಗೋಬೇಕು. ಸರ್, ಪ್ರತಿಯೊಂದು ಕಾನೂನಲ್ಲಿ ಸಮುದಾಯ ಅನ್ನೋದು ಇದ್ದೇ ಇರುತ್ತಲ್ಲ ಸರ್.
ಸಮುದಾಯದಿಂದ ಎಲ್ಲಿರುತ್ತೆ ಸರ್? ಕಾನೂನಲ್ಲಿ ಕೊಟ್ಟಿದೆಯಲ್ಲ ಸರ್? ಜಾತಿಯಲ್ಲಿ ಸಮುದಾಯ ಇಲ್ಲ, ಎಲ್ಲ ಜಾತಿಗೂ ಒಂದೇ ಕಾನೂನು ಇದೆ. ಸರ್, ನಮಗೆ ತಳಮಟ್ಟದ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಅಲ್ಪ ಸ್ವಲ್ಪ ಇದು ಕೊಟ್ಟಿದ್ದಾರೆ ಸರ್. ಸ್ವಾಮಿ, ಆಧಾರಲ್ಲಿ ಕೊಟ್ಟಿರ್ತಾರಲ್ಲ, ಆಗುತ್ತೆ. ದೇವಸ್ಥಾನದ ಪರವಾಗಿ ಹೋರಾಟ ಮಾಡಿದ್ದಕ್ಕೆ, ಹಿಂದೂ ಮಹಾಗಣಪತಿ ವಿಚಾರದಲ್ಲಿ ಹೋರಾಟ ಮಾಡಿದ್ದಕ್ಕೆ ಕೆಲವರು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ತಂದು ನಾವು ಯಾಕಪ್ಪ ನಾವು ಅವರು ಧನ್ಯವಾದ.